ಈ ವಿಡಿಯೋ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ EPF ಅವರ ಈ ಬಿಗ್ ಅಪ್ಡೇಟ್ಸ್ PF ಮತ್ತು ಪೆನ್ಷನ್ ವಿತ್ಡ್ರಾ ಮಾಡುವ ರೂಲ್ಸ್ ಗಳನ್ನ ಚೇಂಜ್ ಮಾಡಿದ್ದಾರೆ. ಇದರಲ್ಲಿ ಮೊದಲನೇದು PF ಅಡ್ವಾನ್ಸ್ ಅಥವಾ ಪಾರ್ಷಿಯಲ್ ವಿತ್ಡ್ರಾವಲ್. ಅಂದ್ರೆ ನೀವು ಕೆಲಸ ಮಾಡುತ್ತಿರುವಾಗಲೇ ನೀವು PF ಏನಾದ್ರೂ ವಿತ್ಡ್ರಾ ಮಾಡ್ಕೋಬೇಕಂದ್ರೆ ಏನ್ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ ಅಂತ ನೋಡೋಣ. ಮೊದಲನೇದು ಸರ್ವಿಸ್. ಮುಂಚೆ ನಾವು 1 ರಿಂದ 7 ವರ್ಷವರೆಗೆ ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ನಾವು ಇಷ್ಟಿಷ್ಟು ಅಮೌಂಟ್ ಅಂತ ನಾವು ಪಡ್ಕೋಬಹುದಾಗಿತ್ತು. ಬಟ್ ಆದ್ರೆ ಇವಾಗ ಡಿಫಾಲ್ಟ್ ಆಗಿ ನೀವು ಮಿನಿಮಮ್ 12 ತಿಂಗಳು ಕೆಲಸ ಮಾಡಿದ್ರೆ ಮಾತ್ರ ನೀವು PF ಅಡ್ವಾನ್ಸ್ ಆಗಿ ನೀವು ವಿತ್ಡ್ರಾ ಮಾಡ್ಕೊಳ್ಳಕ್ಕೆ ಅವಕಾಶ ಇರುತ್ತೆ. ಮತ್ತೆ ರೀಸನ್ಸ್, ಮುಂಚೆ ನಮಗೆ 13 ತರಹದ ರೀಸನ್ ಗಳಿತ್ತು. ಒಂದೊಂದು ರೀಸನ್ ಗೆ ಇಷ್ಟಿಷ್ಟು ಅಮೌಂಟ್ ಅಂತ ನಮ್ಗೆ ಬರ್ತಾ ಇತ್ತು. ಬಟ್ ಆದ್ರೆ ಇವಾಗ ಎಲ್ಲಾನು ನಮ್ಗೆ ಕ್ಲಬ್ ಮಾಡ್ಬಿಟ್ಟು 3 ರೀಸನ್ ಗಳಾಗಿ ಮಾಡಿದ್ದಾರೆ. ಎಸೆನ್ಷಿಯಲ್ ನೀಡ್ಸ್, ಹೌಸಿಂಗ್ ಮತ್ತು ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ ಅಂತ. ನೆಕ್ಸ್ಟ್ ಬಂದು ಎಷ್ಟು ಅಮೌಂಟ್ ನಾವು ವಿತ್ಡ್ರಾ ಮಾಡ್ಕೋಬಹುದು. ಮುಂಚೆ ನಮ್ಗೆ ಎಂಪ್ಲಾಯಿ ಶೇರ್ ಮಾತ್ರ 50 to 60% ಅಷ್ಟು ಮಾತ್ರ ನಾವು ವಿತ್ಡ್ರಾ ಮಾಡ್ಕೊಳ್ಳಕ್ಕೆ ಅವಕಾಶ ಇತ್ತು. ಬಟ್ ಇವಾಗ ಎಂಪ್ಲಾಯಿ ಶೇರು, ಎಂಪ್ಲಾಯರ್ ಶೇರು ಪ್ಲಸ್ ಇಂಟ್ರೆಸ್ಟ್ ಎಲ್ಲಾನು ಸೇರಿ 75% ವರೆಗೂ ನಮ್ಗೆ ವಿತ್ಡ್ರಾವಲ್ ಮಾಡ್ಕೊಳ್ಳಕ್ಕೆ ಅವಕಾಶ ಇರುತ್ತೆ.